ಹ್ಮ್ ನಮ್ಮ ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು ನಮ್ಮ ಸುತ್ತಮುತ್ತ ಪ್ರತಿದಿನ ನಡೆಯುವ ಅಂದ್ರೆ ನಮ್ಮ ಕಣ್ಣೆದುರೇ ನಡೆಯುವ ಒಂದು ವಿಶಿಷ್ಟವಾದ ಜಾದೂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಜಾದೂನೇ ಸರಿ. ಅಂದ್ರೆ ಇದು ಜಾತ್ರೆಯಲ್ಲಿ ಮಾಡೋ ಜಾದೂ ಅಲ್ಲ. ಇದು ನಮ್ಮ ವಿಜ್ಞಾನದ ಜಾದೂ. ವಸ್ತುಗಳ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಖಂಡಿತ. ಉದಾಹರಣೆಗೆ ಮಂಜುಗಡ್ಡೆ ಕರಗಿ ನೀರಾಗೋದಿರ್ಬೋದು. ಅಷ್ಟೇ ಅಲ್ಲ, ಹಾಲು ಮೊಸರಾಗೋದು ಕೂಡ. ಇವೆಲ್ಲ ನೋಡೋಕೆ ಬಣ್ಣ ಬಣ್ಣದ ಚಿತ್ರಗಳ ತರಹ ಅಥವಾ ಯಾವುದೋ ಮ್ಯಾಜಿಕ್ ತರಹ ಕಾಣುತ್ತೆ. ಆದ್ರೆ ಇದ್ರ ಹಿಂದೆ ದೊಡ್ಡ ವಿಜ್ಞಾನ ಇದೆ. ಮೊದಲು ನಾವು ಈ ಭೌತಿಕ ಬದಲಾವಣೆ ಅಂದ್ರೆ ಏನು ಅಂತ ನೋಡೋಣ. ಓಹೋ, ಅಂದ್ರೆ ಫಿಸಿಕಲ್ ಚೇಂಜ್ ಅಲ್ವಾ? ಹೌದು, ಭೌತಿಕ ಬದಲಾವಣೆ. ಇಲ್ಲೇನಾಗುತ್ತೆ ಅಂದ್ರೆ ವಸ್ತುವಿನ ಆಕಾರ ಅಥವಾ ಗಾತ್ರ ಬದಲಾಗಬಹುದು. ಆದ್ರೆ ಅದ್ರೊಳಗಿರೋ ಮೂಲ ವಸ್ತು ಏನಿರುತ್ತೆ ಅದು ಹಾಗೇ ಇರುತ್ತೆ. ಹೊಸ ವಸ್ತು ಸೃಷ್ಟಿಯಾಗೋಲ್ಲ. ಅಂದ್ರೆ ಈಗ ಒಂದು ಕಾಗದನ ಸಣ್ಣ ಸಣ್ಣ ತುಂಡುಗಳಾಗಿ ಹರಿದಾಗ ಅದು ಕಾಗದನೇ ಆಗಿರುತ್ತೆ ಅಲ್ವಾ? ಕಾಗದ ಬೇರೆ ಏನೂ ಆಡಲ್ಲ. ನಿಖರವಾಗಿ ಹೇಳಿದ್ರಿ. ಅದೇ ತರ ಒಂದು ರಬ್ಬರ್ ಬ್ಯಾಂಡ್ನ ಎಳೆದಾಗ ಅದು ಉದ್ದ ಆಗುತ್ತೆ. ಆದ್ರೆ ಬಿಟ್ಟಾಗ ಮತ್ತೆ ಮೊದಲಿನ ತರ ಆಗುತ್ತೆ. ಅದು ರಬ್ಬರ್ ಆಗಿಯೇ ಇರುತ್ತೆ. ವಾವ್! ಹಾಗಾದ್ರೆ ನೀರು ಮಂಜುಗಡ್ಡೆ ಆಗೋದು ಕೂಡ ಇದೇ ತರನಾ? ಹೌದು, ಮಂಜುಗಡ್ಡೆ ಕರಗಿದ್ರೆ ಮತ್ತೆ ನೀರಾಗುತ್ತೆ. ನೀರನ್ನ ಬಿಸಿ ಮಾಡಿದ್ರೆ ಆವಿಯಾಗುತ್ತೆ. ಇದನ್ನ ನಾವು ರಿವರ್ಸಬಲ್ ಅಂತೀವಿ. ಅಂದ್ರೆ ಮತ್ತೆ ಮೊದಲಿನ ಸ್ಥಿತಿಗೆ ತರಬಹುದು. ಆದ್ರೆ ಗಾಜಿನ ಲೋಟ ಪೇಯಿಂದ ಜಾರಿ ಒಡೆದು ಹೋದಾಗ ಅದನ್ನ ಮತ್ತೆ ಸೇರ್ಸಕ್ಕಾಗಲ್ಲ ಅಲ್ವಾ? ಅದು ಯಾವ ಬದಲಾವಣೆ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಗಾಜು ಒಡ್ದ್ರೂ ಕೂಡ ಆ ಚೂರುಗಳು ಗಾಜಾಗಿಯೇ ಇರುತ್ತೆ. ಅಲ್ಲಿ ಯಾವುದೇ ಹೊಸ ವಸ್ತು ಬಂದಿಲ್ಲ. ಹಾಗಾಗಿ ಅದು ಕೂಡ ಭೌತಿಕ ಬದಲಾವಣೆನೇ. ಓಹೋ, ಅರ್ಥ ಆಯ್ತು. ಹಾಗಾದ್ರೆ ಈ ರಾಸಾಯನಿಕ ಬದಲಾವಣೆ ಅಂದ್ರೆ ಏನು? ಅಂದ್ರೆ ಕೆಮಿಕಲ್ ಚೇಂಜ್. ಇಲ್ಲಿ ಹಳೆಯ ವಸ್ತುಗಳು ಸಂಪೂರ್ಣವಾಗಿ ಮಾಯ ಆಗ್ಬಿಡುತ್ತೆ. ಅಂಡೆ ಒಂದು ಹೊಸ ವಸ್ತು ಹುಟ್ಕೊಡುತ್ತೆ. ಇದು ಭೌತಿಕ ಬದಲಾವಣೆಗಿಂತ ತೀರಾ ಭಿನ್ನ. ಅಂದ್ರೆ ಈಗ ನಾವು ಹಾಲಿಗೆ ಸ್ವಲ್ಪ ಹುಳಿ ಮಜ್ಜಿಗೆ ಹಾಕಿದಾಗ ಅದು ಮೊಸರಾಗುತ್ತಲ್ವಾ? ಮತ್ತೆ ಅದನ್ನ ಹಾಳು ಮಾಡಕ್ಕಾಗಲ್ಲ. ಇದೇನಾ? ಹೌದು, ಖಂಡಿತ. ಇದನ್ನೇ ರಾಸಾಯನಿಕ ಕ್ರಿಯೆ ಅನ್ನೋದು. ಇಲ್ಲಿ ಪ್ರಕ್ರಿಯೆಗೊಳಗಾಗುವ ವಸ್ತುಗಳನ್ನ ರಿಯಾಕ್ಟಂಟ್ಸ್ ಅಂತಾರೆ. ಹೊಸದಾಗಿ ಹುಟ್ಟುವ ವಸ್ತುಗಳನ್ನ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ವಾ! ಅಂದ್ರೆ ಈಗ ಹಸಿರು ಮಾವಿನಕಾಯಿ ಹಣ್ಣಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಅಲ್ವಾ? ಅದು ಕೂಡ ಒಂದು ರಾಸಾಯನಿಕ ಬದಲಾವಣೆ ಇರಬೇಕು. ಹೌದು ಹೌದು. ಬಣ್ಣ ಬದಲಾಗೋದು, ವಾಸನೆ ಬರೋದು ಇವೆಲ್ಲ ರಾಸಾಯನಿಕ ಬದಲಾವಣೆಯ ಲಕ್ಷಣಗಳು. ಮರ ಸುಟ್ಟಾಗ ಹೊಗೆ ಮತ್ತು ಬೂದಿ ಬರುತ್ತಲ್ವಾ, ಅದು ಕೂಡ. ಖಂಡಿತ. ಒಂದ್ ಸಣ್ಣ ಡೌಟ್ ಇದೆ. ಈಗ ನೀರಿನಲ್ಲಿ ಸಕ್ಕರೆನ ಕರಗಿಸಿದಾಗ ಸಕ್ಕರೆ ಸಂಪೂರ್ಣವಾಗಿ ಮಾಯ ಆಗುತ್ತೆ, ಮತ್ತೆ ನೀರಿನ ರುಚಿ ಸಿಹಿ ಆಗುತ್ತೆ. ಇದು ಹೊಸ ವಸ್ತು ಸೃಷ್ಟಿಯಾದಾಗೆ ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಆ ನೀರನ್ನ ಚೆನ್ನಾಗಿ ಕುದಿಸಿ ಆವಿ ಮಾಡಿದ್ರೆ ಪಾತ್ರೆಯ ತಳದಲ್ಲಿ ಮತ್ತೆ ಸಕ್ಕರೆ ಸಿಗುತ್ತೆ ನಮ್ಗೆ. ಓಹೋ, ಅಂದ್ರೆ ಸಕ್ಕರೆ ತನ್ನ ಮೂಲ ಗುಣ ಕಳೆದುಕೊಂಡಿಲ್ಲ ಅನ್ನೋ ಮಾತಾಯ್ತು. ಹೌದು, ಮೂಲ ಗುರುತು ಹಾಗೇ ಇದ್ರೆ ಅದು ಭೌತಿಕ ಬದಲಾವಣೆ. ಆದ್ರೆ ಗುಳ್ಳೆಗಳು ಬಂದು ಹೊಸ ವಾಸನೆ ಬಂದು ಹೊಸ ಅಣು ಸೃಷ್ಟಿಯಾದ್ರೆ ಅದು ರಾಸಾಯನಿಕ ಬದಲಾವಣೆ. ಅಂದ್ರೆ ಕಬ್ಬಿಣಕ್ಕೆ ತುಕ್ಕು ಹಿಡಿಯೋದು ಒಂದು ರಾಸಾಯನಿಕ ಬದಲಾವಣೆ. ನಿಖರವಾಗಿ. ಇವೆರಡರ ನಡುವಿನ ವ್ಯತ್ಯಾಸ ತುಂಬಾ ಸರಳ. ಅಣುಗಳ ಬಂಧಗಳು ಹಾಗೇ ಇದ್ರೆ ಭೌತಿಕ. ಬಂಧಗಳು ಮುರಿದು ಸಂಪೂರ್ಣವಾಗಿ ಹೊಸ ವಸ್ತು ಬಂದ್ರೆ ರಾಸಾಯನಿಕ. ಈ ಚರ್ಚೆ ನಿಜಕ್ಕೂ ನಮ್ಮ ದಿನನಿತ್ಯದ ಘಟನೆಗಳನ್ನ ನೋಡೋ ರೀತಿನೇ ಬದಲಾಯಿಸುತ್ತೆ. ಈ ಆಳವಾದ ಅಧ್ಯಯನ ಮುಗಿಸೋ ಮುನ್ನ ಒಂದು ಕುತೂಹಲದ ವಿಷಯ. ಖಂಡಿತ ಹೇಳಿ. ವಿಜ್ಞಾನ ಅಂದ್ರೇನೆ ಕುತೂಹಲ ಅಲ್ವಾ? ನಾವು ಊಟ ಮಾಡುವಾಗ ಆಹಾರನ ಹಲ್ಲಿನಿಂದ ಜಗಿದು ಸಣ್ಣ ತುಂಡು ಮಾಡ್ತೀವಿ. ಅದು ಸ್ಪಷ್ಟವಾಗಿ ಒಂದು ಭೌತಿಕ ಬದಲಾವಣೆ. ಆದ್ರೆ ಆ ಆಹಾರ ಹೊಟ್ಟೆ ಒಳಗೆ ಹೋಗಿ ಜೀರ್ಣ ಆದಾಗ ಏನಾಗತ್ತೆ? ಅದು ಭೌತಿಕವೋ ಅಥವಾ ರಾಸಾಯನಿಕವೋ? ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ? ಊಟದ ಹೊತ್ತಿನಲ್ಲಿ ನಮ್ಮ ದೇಹದೊಳಗಿನ ಈ ಅದ್ಭುತ ಪ್ರಕ್ರಿಯೆಯ ಬಗ್ಗೆ ಖಂಡಿತ ಎಲ್ಲರೂ ಯೋಚನೆ ಮಾಡ್ಬೇಕು.